ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಟೊಮೊಟೊ ಬಜ್ಜಿ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಅದಕ್ಕೆ ಆ್ಯಪಲ್ ಟೊಮೊಟೊ ಅದು ತೊಗೊಂಡಿದ್ದೀನಿ, ಒಂದು 3-4. ಆಮೇಲೆ 2 ಹುಳಿ ಟೊಮೊಟೊನ ಹಿಂಗೆ ಬೇಯಿಸ್ಬಿಟ್ಟು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಆಮೇಲೆ ಜೀರಿಗೆ 1 ಸ್ಪೂನು, ಕೊತ್ತಂಬರಿ ಬೀಜ 1 ಸ್ಪೂನು, ಗಸಗಸೆ ಅರ್ಧ ಚಮಚ, ಅರಿಶಿನ 1/4 ಚಮಚ, ಆಮೇಲೆ ಒಣಮೆಣಸಿನ್ಕಾಯಿ ಒಂದು 6-7 ತೊಗೊಂಡಿದ್ದೀನಿ. ಆಮೇಲೆ ಕಾಯಿ ತುರಿ ಒಂದು ಸ್ವಲ್ಪ, ಈರುಳ್ಳಿ 1-2 ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಒಂದು 3-4 ಹೆಸಳು, ಸಾಸಿವೆ ಒಂಚೂರು, ಕರಿಬೇವು ಒಂದು ಸ್ವಲ್ಪ, ಆಮೇಲೆ ಎಣ್ಣೆ ಒಗ್ಗರಣೆಗೆ, ಆಮೇಲೆ ಬೆಲ್ಲ ಒಂಚೂರು, ಹುಣಸೆಹಣ್ಣು, ಆಮೇಲೂ ನೋಡಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಇಂಗು ಅದಷ್ಟು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. 2 ಹಸಿಮೆಣಸಿನ್ಕಾಯಿ ಸೀಳಿ ಇಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು. ಫಸ್ಟು ಇವಾಗ ಇದೆಲ್ಲನೂ ಹುರ್ಕೊಂಬಿಡೋಣ. ನೋಡಿ, ಟೊಮೊಟೊನು ಒಂದು 4 ಪೀಸ್, ಒಂದು ಟೊಮೊಟೊನ 4 ಪೀಸ್ ಥರ ಮಾಡಿ ಇಟ್ಕೊಂಡಿದ್ದೀನಿ ದಪ್ಪಕ್ಕೆ. ಈ ತರಕಾರಿ ಸಿಕ್ತಂಗೆ ಸಿಗಲಿ ಬಾಯಿಗೆ ಅಂತ ಹೇಳಿಬಿಟ್ಟು. ಈಗ ನೋಡಿ ಎಲ್ಲ ಹುರ್ಕೊಂಡಾಯಿತು ಸಾಮಾನು. ಅದನ್ನು ಈಗ ಮಿಕ್ಸರ್ಗೆ ಹಾಕ್ಕೊಂಡಿದ್ದೀನಿ. ಈಗ ತೆಂಗಿನಕಾಯಿ, ಬೆಲ್ಲ, ಹುಣಸೆಹಣ್ಣು ಅದು ಎಲ್ಲ ಹಾಕ್ಬಿಟ್ಟು ಇವಾಗ ನೈಸಾಗಿ ಪೇಸ್ಟ್ ಮಾಡ್ಕೊಂಬರೋಣ. ಟೊಮೊಟೊನು ಹಾಕಿದ್ದೀನಿ, ಬೇಯಿಸಿದ್ದು ಸಿಪ್ಪೆ ತೆಗೆದು ಟೊಮೊಟೊನು ಕೂಡ ಹಾಕ್ಕೊಂಡಿದ್ದೀನಿ. ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬಂದು ಇಟ್ಕೊಳ್ಳೋದು, ಫುಲ್ ನೈಸಾಗಿರಬೇಕು. ಆಮೇಲೆ ಇನ್ನೊಂದು ಬಾಣಲಿನಲ್ಲಿ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಎಲ್ಲ ಒಗ್ಗರಣೆ ಹಾಕೋಣ. ಅದು ಆದಮೇಲೆ ಈರುಳ್ಳಿ ಹಾಕೋದು. ಈರುಳ್ಳಿನೂ ಹಾಕಿ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಾಗಿಸ್ಕೊಳ್ಳೋಣ ಅದನ್ನೀಗ ಎಣ್ಣೆಯಲ್ಲಿ. ಈಗ ಒಂದು ಟೊಮೊಟೊ 4 ಪೀಸ್ ಥರ ಮಾಡಿಟ್ಕೊಂಡಿದ್ವಲ್ಲ, ಅದು ತಿನ್ನುವಾಗ ಬಾಯಿಗೆ ಸಿಗುತ್ತೆ. ಒಂದೊಂದು ತರಕಾರಿ ಸಿಕ್ತಂಗೆ ಸಿಗಲಿ ಅಂತ ಈ ಥರ ಹಾಕ್ಕೊಳ್ಳೋದು. ಇದನ್ನು ಹಾಕ್ಬಿಟ್ಟು ಒಂದು 2 ನಿಮಿಷ, ತುಂಬ ಬೇಯಿಸಬಾರ್ದು ಇದನ್ನು, 2 ನಿಮಿಷ. ಯಾಕೆಂದರೆ ಮತ್ತು ಖಾರ ಹಾಕಿದ್ಮೇಲೆ ಖಾರದೊಳಗೆ ಬೇಯಲಿ ಅಂತ ಹೇಳ್ಬಿಟ್ಟು. ಇಲ್ಲೇ ಅದನ್ನು ಇದು ತುಂಬ ಬೇಯಿಸೋಕೆ ಹೋದರೆ ಪಿತ್ತ ಆಗೋಗ್ಬಿಡುತ್ತೆ, ತುಂಬ ಒಂಥರ ಮೆತ್ತಗಾಗ್ಬಿಡುತ್ತೆ. ಅದಕ್ಕೋಸ್ಕರ ಒಂದು 2 ನಿಮಿಷ ಎಣ್ಣೆಯಲ್ಲಿ ಮಾಗಿಸ್ಕೊಂಡು ಈಗ ರುಬ್ಬಿದ್ದೀವಲ್ಲ ಖಾರ, ಅದನ್ನು ಹಾಕೋಣ ಇವಾಗ. ಸಾಕಿವಾಗ ಅದು ರುಬ್ಬಿರೋ ಖಾರ ಹಾಕ್ಬಿಡೋಣ. ಹಾಕ್ಬಿಟ್ಟು ಒಂದು 2 ನಿಮಿಷ, ಒಂದು 2-3 ನಿಮಿಷಕ್ಕೆ ಚೆನ್ನಾಗಿ ಕುದ್ಕೊಳ್ಳಿ. ಉಪ್ಪು ಹಾಕೋಣ. ಉಪ್ಪು ಹಾಕ್ಬಿಟ್ಟು ಕುದಿಸಿದ್ರೆ ಈ ಟೊಮೊಟೊ ಬಜ್ಜಿ ರೆಡಿ. ನಿಮಗೆ ಬೆಲ್ಲ ಬೇಡ ಅಂದರೆ ಸಕ್ಕರೆ ಹಾಕ್ಕೋಬೋದು. ಈ ಹಂತದಲ್ಲಿ ನಾನು ಬೆಲ್ಲ ಹಾಕಿರೋದ್ರಿಂದ ನಾನು ಈ ಸಕ್ಕರೆ ಗಿಕ್ಕರೆ ಏನೂ ಹಾಕ್ತಿಲ್ಲ. ಯಾಕಂದರೆ ಹುಳಿ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಸಕ್ಕರೆನ ಅಥವಾ ಆಗಲಿ ಬೆಲ್ಲ ಆಗಲಿ ಹಾಕ್ಕೊಳ್ಳೋದು. ಎಣ್ಣೆ ಬಿಟ್ಕೊಳ್ಳೋ ತನಕ ಸ್ವಲ್ಪ ಚೆನ್ನಾಗಿ ಹುರ್ಕೊಂಬಿಡೋಣ. ಗಟ್ಟಿ ಆಯಿತು ಅಂತ ಒಂಚೂರು ನೀರು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಳ್ಳೋಣ. ಈಗ ರುಚಿಗೆ ತಕ್ಕ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡ್ರೆ ಟೊಮೊಟೊ ಬಜ್ಜಿ ರೆಡಿ. ಇದು ಚಪಾತಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಬರುತ್ತೆ, ದೋಸೆಗೂ ಸಹಿತ ಬರುತ್ತಿದ್ದು. ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಟೇಸ್ಟು ಅಷ್ಟೇ ಸೂಪರಾಗಿರುತ್ತೆ. ಟ್ರೈ ಮಾಡಿ ನೀವು ಕೂಡ. ಓಕೆನಾ? ಥ್ಯಾಂಕ್ ಯು. ಪ್ಲೀಸ್ ಸಪೋರ್ಟ್ ಮೈ ಚಾನಲ್.